ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದ್ ಕಡೆ ಸಂಪುಟ ವಿಸ್ತರಣೆಯ ಕಸರತ್ತು ಮುಂದುವರಿತಾ ಇದ್ರೆ ಆಲ್ರೆಡಿ ಸಚಿವರಾಗಿರುವ ಪೈಕಿ ಸಮುದಾಯವಾರು ಇನ್ನಿಬ್ಬರಿಗೆ ಡಿಸಿಎಂ ಪಟ್ಟ ಕೊಡಲಾಗುತ್ತೆ ಅನ್ನುವಂಥ ಚರ್ಚೆ ಕೂಡ ಮುನ್ನೆಲೆಗೆ ಬಂದಿದೆ. ಈಗ ಸತೀಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ಅದು ಕನ್ಫರ್ಮ್ ಆಗುತ್ತಾ ಅನ್ನೋದು ಪ್ರಶ್ನೆ. ಸಂಪುಟ ವಿಸ್ತರಣೆಯ ಜೊತೆಗೆ ಡಿಸಿಎಂ ಹುದ್ದೆ ಸೃಷ್ಟಿಯಾಗ್ತಾ ಇದೆಯಾ? ಡಿಕೆ ಸಂಪುಟದಲ್ಲಿ ಇನ್ನಿಬ್ಬರಿಗೆ ಡಿಸಿಎಂ ಭಾಗ್ಯ ಇದೆಯಾ? ಬೆಳಗಾವಿಯ ಸಾಹುಕಾರ್ಗೆ ಒಲಿಯತ್ತಾ ಡಿಸಿಎಂ ಪಟ್ಟ? ಸಮುದಾಯವಾರು ಕನ್ವಿನ್ಸ್ ಮಾಡ್ಬೇಕಲ್ಲ ಕೆಲವರನ್ನ. ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಡಿಸಿಎಂ ಫಿಕ್ಸ್ ಅಂತ ಹೇಳ್ತಾ ಇದೆ ಮೂಲಗಳು. ಅವರ ಜೊತೆಗೆ ಲಿಂಗಾಯತ ಕೋಟಾದಡಿ ಎಂಬಿ ಪಾಟೀಲ್ ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡಬಹುದು, ಉಪಮುಖ್ಯಮಂತ್ರಿ ಆಗಬಹುದು. ಎಂಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಅವರಿಗೆ ಡಿಸಿಎಂ ಪಟ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇಬ್ಬರ ಫೋಟೋ ಹಾಕಿ ಪೋಸ್ಟ್ ವೈರಲ್ ಮಾಡ್ತಿದ್ದಾರೆ ಬೆಂಬಲಿಗರು. ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಹಾಕಿದ್ರು ಸತೀಶ್ ಜಾರಕಿಹೊಳಿ, ಬಟ್ ಮಿಸ್ ಆಯ್ತು ಅದು. ಕೆಪಿಸಿಸಿ ಹುದ್ದೆ ಕೈ ತಪ್ಪಿರುವ ಹಿನ್ನೆಲೆಯಲ್ಲಿ ಡಿಸಿಎಂ ಪಟ್ಟ ಕೊಟ್ಟು ಅವ್ರನ್ನ ಸಮಾಧಾನ ಮಾಡಬಹುದು ಅಂತ ನೋಡಿ. ಹಿಂಗೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರೋದು ಪೋಸ್ಟರ್ಗಳು. ಈ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲೂ ಕೂಡ ತಮ್ಮ ಕ್ಷೇತ್ರದ ಶಾಸಕರು ಸಚಿವರಾಗಬೇಕು ಅಂತ ಅವರ ಬೆಂಬಲಿಗರೆಲ್ಲ ಪೋಸ್ಟರ್ ಹಾಕ್ತಾರೆ. ಹಂಗೆ ಈಗ ಆಲ್ರೆಡಿ ಸಚಿವರಾಗಿರುವಂತಹ ಈ ಸತೀಶ್ ಜಾರಕಿಹೊಳಿ ಅವರು ಮತ್ತು ಎಂಬಿ ಪಾಟೀಲ್ ಅವರಿಬ್ಬರ ಫೋಟೋ ಹೆಂಗ್ ವೈರಲ್ ಆಗ್ತಿದೆ ಅಂದ್ರೆ ಉಪಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಮುಂದಿನ ಉಪಮುಖ್ಯಮಂತ್ರಿಗಳು ಅನ್ನೋ ರೀತಿಯಲ್ಲಿ. ಸೊ ಕನ್ಫರ್ಮ್ ಮಾಡಬಹುದಾ ಹೈಕಮಾಂಡ್ ಅನ್ನೋದು ಪ್ರಶ್ನೆ ಇದೆ. ಸೊ ಅದೇ ರೀತಿಯ ಒಲವು ರಾಹುಲ್ ಗಾಂಧಿ ಅವರು ಕೂಡ ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮುಂಬರುವ ಚುನಾವಣೆಯ ಹಿತದೃಷ್ಟಿಯಿಂದ ಹೆಚ್ಚುವರಿ ಡಿಸಿಎಂ ಪಟ್ಟ ಕೊಡಬಹುದು ಅಂತ. ಅದರಲ್ಲಿ ಲಿಂಗಾಯತ ಸಮುದಾಯ ಕೂಡ ಅತಿ ದೊಡ್ಡ ಶಕ್ತಿ ಕಾಂಗ್ರೆಸ್ ಪಾಳೆಯಕ್ಕೆ. ಹಂಗಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಬೆಳಗಾವಿ ಭಾಗ ಮಾತ್ರ ಅಲ್ಲ, ನಿಮಗೆ ಇಡೀ ರಾಜ್ಯದಾದ್ಯಂತ ಕೂಡ ಸತೀಶ್ ಜಾರಕಿಹೊಳಿ ಅವರು ಅತಿ ದೊಡ್ಡ ಶಕ್ತಿ ಹೊಂದಿದ್ದಾರೆ. ಸೊ ಅವರಿಗೆ ಕೊಡೋದ್ರಿಂದ ಸಹಕಾರಿ ಆಗಬಹುದು ಪಕ್ಷಕ್ಕೆ ಅನ್ನುವಂಥ ಲೆಕ್ಕಾಚಾರ ಇದೆ.